ಇಂಗ್ಲಿಷ್ ವಾಕ್ಯಗಳಲ್ಲಿ ಲಿಟಲ್, ಅ ಲಿಟಲ್ ಮತ್ತು ದ ಲಿಟಲ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಲಿಟಲ್, ಅ ಲಿಟಲ್ ಮತ್ತು ದ ಲಿಟಲ್ ಹೇಗೆ ಬಳಸಬೇಕು? ಲಿಟಲ್ ಅಂದರೆ ಸ್ವಲ್ಪವೂ ಇಲ್ಲ, ಸಾಲದು. ನೆಗೆಟಿವ್ ಅರ್ಥ ಇದು. ಯಾವುದೇ ವಸ್ತು ಅಗತ್ಯಕ್ಕಿಂತ ತುಂಬ ಕಡಿಮೆ ಇದ್ದಾಗ ಅಥವಾ ಇಲ್ಲವೇ ಇಲ್ಲ ಎನ್ನುವ ಸಂದರ್ಭದಲ್ಲಿ ಲಿಟಲ್ ಬಳಸಲಾಗುತ್ತದೆ. ಅಗತ್ಯಕ್ಕಿಂತ ತುಂಬ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅನ್ನುವಾಗ ಲಿಟಲ್ ಬಳಸಲಾಗುತ್ತದೆ. ಉದಾಹರಣೆಗೆ, ದೇರ್ ಈಸ್ ಲಿಟಲ್ ಹೋಪ್ ಆಫ್ ಹಿಸ್ ರಿಕವರಿ. ಅವನು ಗುಣಮುಖನಾಗುವ ಭರವಸೆ ಖಾಲಿಯಾಗಿದೆ ಅಂದರೆ ಇಲ್ಲವೇ ಇಲ್ಲ. ಶಿ ಹ್ಯಾಸ್ ಲಿಟಲ್ ಇಂಟ್ರೆಸ್ಟ್ ಇನ್ ಪಾಲಿಟಿಕ್ಸ್. ಅವಳಿಗೆ ರಾಜಕೀಯದಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ. ದ ವಿಲೇಜ್ ಹ್ಯಾಸ್ ಲಿಟಲ್ ವಾಟರ್ ಲೆಫ್ಟ್ ಡ್ಯೂ ಟು ಡ್ರಾಟ್. ಡ್ರಾಟ್ ಅಂದರೆ ಏನು? ಬರಗಾಲ. ಬರಗಾಲದ ಕಾರಣ ಹಳ್ಳಿಯಲ್ಲಿ ಸಾಲದಷ್ಟು ಅಂದರೆ ತುಂಬ ಕಡಿಮೆ ನೀರು ಉಳಿದಿದೆ. ವಿ ಹ್ಯಾವ್ ಲಿಟಲ್ ಟೈಮ್, ವಿ ಕ್ಯಾನಾಟ್ ಕಂಪ್ಲೀಟ್ ದ ವರ್ಕ್. ನಮ್ಮ ಬಳಿ ತುಂಬ ಕಡಿಮೆ ಸಮಯವಿದೆ, ಸಾಲುವುದಿಲ್ಲ ಸಮಯ, ನಾವು ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಹಿ ಹ್ಯಾಸ್ ಲಿಟಲ್ ಮನಿ ಸೊ ಹಿ ಕ್ಯಾನಾಟ್ ಬೈ ಅ ಕಾರ್. ಅವನ ಬಳಿ ಹಣವೇ ಇಲ್ಲದಷ್ಟು ಕಡಿಮೆ ಇದೆ, ಆದ್ದರಿಂದ ಅವನು ಕಾರು ಖರೀದಿಸಲು ಸಾಧ್ಯವಿಲ್ಲ. ಈ ಲಿಟಲ್ ಅಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ, ಏನೂ ಇಲ್ಲ ಅಂತ ಹೇಳಿ. ಈಗ ಅ ಲಿಟಲ್ ಅಂದರೆ ಏನು ನೋಡೋಣ. ಅ ಲಿಟಲ್ ಅಂದರೆ ಸ್ವಲ್ಪ ಇದೆ, ಸಾಕು. ಇದರ ಅರ್ಥ ಸ್ವಲ್ಪ ಮಟ್ಟಿಗೆ ಇದೆ ಎಂದು. ಪ್ರಮಾಣ ಕಡಿಮೆ ಇದ್ದರೂ ಅದು ನಮ್ಮ ಕೆಲಸಕ್ಕೆ ಅಥವಾ ಅಗತ್ಯಕ್ಕೆ ಸಾಕಾಗುತ್ತದೆ ಎಂಬ ಧನಾತ್ಮಕ ಸಂದರ್ಭದಲ್ಲಿ ಅ ಲಿಟಲ್ ಬಳಸಲಾಗುತ್ತದೆ. ಅ ಲಿಟಲ್ ಅಂದರೆ ಏನು? ಪಾಸಿಟಿವ್ ಮೀನಿಂಗ್. ಉದಾಹರಣೆಗೆ, ಐ ನೀಡ್ ಅ ಲಿಟಲ್ ಶುಗರ್ ಫಾರ್ ಮೈ ಟೀ. ನನ್ನ ಚಹಾಕ್ಕೆ ಸ್ವಲ್ಪ ಸಕ್ಕರೆ ಬೇಕು, ಅಗತ್ಯಕ್ಕೆ ಸಾಕಾಗುವಷ್ಟು. ವಿತ್ ಅ ಲಿಟಲ್ ಪ್ರಾಕ್ಟೀಸ್ ಯು ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಸ್ವಲ್ಪ ಅಭ್ಯಾಸ ಮಾಡಿದರೆ ನೀವು ಸರಾಗವಾಗಿ ಇಂಗ್ಲಿಷ್ ಮಾತನಾಡಬಹುದು. ಹಿ ನೋಸ್ ಅ ಲಿಟಲ್ ಫ್ರೆಂಚ್ ಸೊ ಹಿ ಕ್ಯಾನ್ ಮ್ಯಾನೇಜ್ ಇನ್ ಪ್ಯಾರಿಸ್. ಅವನಿಗೆ ಸ್ವಲ್ಪ ಫ್ರೆಂಚ್ ಗೊತ್ತು, ಆದ್ದರಿಂದ ಅವನು ಪ್ಯಾರಿಸ್ನಲ್ಲಿ ನಿಭಾಯಿಸಬಲ್ಲನು, ಅಂದರೆ ಪ್ಯಾರಿಸ್ನಲ್ಲಿ ಅವನು ದಿನ ಕಳೆಯಬಹುದು. ವಿ ಹ್ಯಾವ್ ಅ ಲಿಟಲ್ ಟೈಮ್, ಲೆಟ್ಸ್ ಡ್ರಿಂಕ್ ಸಮ್ ಕಾಫಿ. ನಮ್ಮ ಬಳಿ ಸ್ವಲ್ಪ ಸಮಯವಿದೆ, ಬನ್ನಿ ಕಾಫಿ ಕುಡಿಯೋಣ. ಐ ಹ್ಯಾವ್ ಅ ಲಿಟಲ್ ಮನಿ ಸೊ ಐ ಕ್ಯಾನ್ ಹೆಲ್ಪ್ ಯು. ನನ್ನ ಬಳಿ ಸ್ವಲ್ಪ ಹಣವಿದೆ, ಆದ್ದರಿಂದ ನಾನು ನಿನಗೆ ಸಹಾಯ ಮಾಡಬಲ್ಲೆ. ಈಗ ದ ಲಿಟಲ್ ಅಂದರೆ ಇದ್ದದ್ದೇ ಸ್ವಲ್ಪ, ಆದರೆ ಅಷ್ಟು ಎಲ್ಲ. ದ ಲಿಟಲ್. ನಮ್ಮ ಬಳಿ ಇರುವ ಅಲ್ಪ ಪ್ರಮಾಣದ ವಸ್ತು ಸಂಪೂರ್ಣವಾಗಿ ಬಳಕೆಯಾದಾಗ ದ ಲಿಟಲ್ ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ, ದ ಲಿಟಲ್ ನಾಲೆಜ್ ಹಿ ಹ್ಯಾಡ್ ಹೆಲ್ಪ್ಡ್ ಹಿಮ್ ಕ್ಲಿಯರ್ ದಿ ಎಕ್ಸಾಮ್. ಅವನಲ್ಲಿದ್ದ ಆ ಅಲ್ಪ ಜ್ಞಾನವೇ ಅವನು ಪರೀಕ್ಷೆ ಪಾಸು ಮಾಡಲು ಸಹಾಯ ಮಾಡಿತು. ಶಿ ಲಾಸ್ಟ್ ದ ಲಿಟಲ್ ಜ್ಯುವೆಲ್ರಿ ಶಿ ಇನ್ಹೆರಿಟೆಡ್ ಫ್ರಮ್ ಹರ್ ಗ್ರ್ಯಾಂಡ್ ಮದರ್. ತನ್ನ ಅಜ್ಜಿಯಿಂದ ಬಳುವಳಿಯಾಗಿ ಬಂದಿದ್ದ ಆ ಸ್ವಲ್ಪ ಒಡವೆಗಳನ್ನೂ ಅವಳು ಕಳೆದುಕೊಂಡಳು. ಇದು JEWELRY. ಇದಕ್ಕೆ ಜ್ಯುವೆಲ್ರಿ ಅಲ್ರ, ಜ್ಯೂಲ್ರಿ ಅಂತಾರೆ, ರೈಟ್? ಜ್ಯೂಲ್ರಿ. ದ ಬರ್ಡ್ಸ್ ಏಟ್ ದ ಲಿಟಲ್ ಗ್ರೇನ್ ಐ ಪುಟ್ ಆನ್ ದ ರೂಫ್. ನಾನು ಮೇಲ್ಛಾವಣಿಯ ಮೇಲೆ ಹಾಕಿದ್ದ ಆ ಸ್ವಲ್ಪ ಧಾನ್ಯವನ್ನು ಹಕ್ಕಿಗಳು ಸಂಪೂರ್ಣವಾಗಿ ತಿಂದವು.
ಐ ಸ್ಪೆಂಟ್ ದ ಲಿಟಲ್ ಮನಿ ಐ ಹ್ಯಾಡ್ ಆನ್ ಬುಕ್ಸ್. ನನ್ನ ಬಳಿ ಇದ್ದ ಆ ಸ್ವಲ್ಪ ಹಣವನ್ನು ನಾನು ಪುಸ್ತಕಗಳಿಗಾಗಿ ಖರ್ಚು ಮಾಡಿದೆ. ಅಂದರೆ ಇದ್ದದ್ದೇ ಸ್ವಲ್ಪ ಹಣ, ಅದನ್ನೆಲ್ಲ ಖಾಲಿ ಮಾಡಿದೆ. ದ ಕ್ಯಾಟ್ ಡ್ರ್ಯಾಂಕ್ ದ ಲಿಟಲ್ ಮಿಲ್ಕ್ ದಟ್ ವಾಸ್ ಲೆಫ್ಟ್ ಇನ್ ದ ಬೌಲ್. ಗಿಣ್ಣಲಿನಲ್ಲಿ ಉಳಿದಿದ್ದ ಆ ಸ್ವಲ್ಪ ಹಾಲನ್ನು ಬೆಕ್ಕು ಸಂಪೂರ್ಣವಾಗಿ ಕುಡಿಯಿತು. ಈಗ ವ್ಯತ್ಯಾಸವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿ. ಕ್ವಿಕ್ ಸಮರಿ ನೋಡೋಣ. ಲಿಟಲ್ ಅಂದರೆ ನೆಗೆಟಿವ್, ಸಾಲುವುದಿಲ್ಲ, ಇಲ್ಲವೇ ಇಲ್ಲ. ಅ ಲಿಟಲ್ ಅಂದರೆ ಪಾಸಿಟಿವ್, ಸ್ವಲ್ಪ ಇದೆ, ಕೆಲಸ ನಡೆಯುತ್ತದೆ. ದ ಲಿಟಲ್ ಅಂದರೆ ನಿರ್ದಿಷ್ಟ, ಇದ್ದದ್ದೇ ಸ್ವಲ್ಪ, ಆದರೆ ಪೂರ್ತಿ, ಅದನ್ನೆಲ್ಲ. ಈಗ ಇನ್ನೂ 2 ಶಬ್ದಗಳನ್ನು ನಾನು ಕಲಿಸ್ತೇನೆ, ವೆರಿ ಲಿಟಲ್ ಮತ್ತು ಟೂ ಲಿಟಲ್. ಇವೆರಡು ನೆಗೆಟಿವ್ ಅರ್ಥವನ್ನು ನೀಡುತ್ತವೆ. ವೆರಿ ಲಿಟಲ್ ಮತ್ತು ಟೂ ಲಿಟಲ್ ಅಂದರೆ ಒಂದು ವಸ್ತು ತುಂಬ ಕಡಿಮೆ ಇದೆ ಎಂದು ಹೇಳುವಾಗ ಇವುಗಳನ್ನು ಬಳಸಲಾಗುತ್ತದೆ. ವೆರಿ ಲಿಟಲ್ ತುಂಬ ಕಡಿಮೆ. ಯಾವುದಾದರೂ ಒಂದು ವಸ್ತು ನಮ್ಮ ಬಳಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದೆ ಎಂದು ಕೇವಲ ಮಾಹಿತಿ ನೀಡುವಾಗ ಇದನ್ನು ಬಳಸುತ್ತೇವೆ. ಉದಾಹರಣೆಗೆ, ಹಿ ಹ್ಯಾಸ್ ವೆರಿ ಲಿಟಲ್ ನಾಲೆಜ್ ಅಬೌಟ್ ಕಾರ್ಸ್. ಅವನಿಗೆ ಕಾರುಗಳ ಬಗ್ಗೆ ತುಂಬ ಕಡಿಮೆ ಜ್ಞಾನವಿದೆ. ದೇರ್ ಈಸ್ ಅ ವೆರಿ ಲಿಟಲ್ ಮಿಲ್ಕ್ ಲೆಫ್ಟ್ ಇನ್ ದ ಫ್ರಿಡ್ಜ್. ಫ್ರಿಡ್ಜ್ನಲ್ಲಿ ತುಂಬ ಕಡಿಮೆ ಹಾಲು ಉಳಿದಿದೆ. ಶಿ ಸ್ಪೆಂಟ್ ವೆರಿ ಲಿಟಲ್ ಮನಿ ಆನ್ ಕ್ಲೋತ್ಸ್. ಅವಳು ಬಟ್ಟೆಗಳಿಗಾಗಿ ತುಂಬ ಕಡಿಮೆ ಹಣವನ್ನು ಖರ್ಚು ಮಾಡಿದಳು. ಈ CLOTHES ಇದಕ್ಕೆ ಇಂಗ್ಲೀಷ್ನಲ್ಲಿ ಕ್ಲೋತ್ಸ್ ಅಂತಾರೆ. ಕ್ಲೋತ್ಸ್ ದ ಬರ್ತದೆ ಕೊನೆಗೆ. CLOTH ಅಂದರೆ ಕ್ಲೋತ್. ಕ್ಲೋತ್ ಅಂದರೆ ಏನು? ಹೊಲಿಯದಿರುವ ಬಟ್ಟೆ. ಪೀಸ್ಗಳಿಗೆ ಹೇಳ್ತಾರೆ ಹೊಲಿಯದಿರುವ ಬಟ್ಟೆ. ಕ್ಲೋತ್ ಅಂದರೆ ಏನು? ಹೊಲಿದಿರುವ ಬಟ್ಟೆ. ಸೊ ಇದು ಕ್ಲೋತ್ಸ್ ಅಂದರೆ ಹೊಲಿದಿರುವ ಬಟ್ಟೆಗಳು, ಹೊಲಿದಿರುವ ಬಟ್ಟೆಗಳು, ಕ್ಲೋತ್ಸ್. ಟೂ ಲಿಟಲ್. ಈಗ ಟೂ ಲಿಟಲ್ ಅಗತ್ಯಕ್ಕಿಂತ ತುಂಬ ಕಡಿಮೆ, ಸಾಲದೇ ಸಾಲದು. ಟೂ ಲಿಟಲ್ ಇದು ಒಂದು ವಸ್ತುವಿನ ಕೊರತೆಯನ್ನು ಎತ್ತಿ ತೋರಿಸುತ್ತದೆ. ಅಂದರೆ ಒಂದು ವಸ್ತು ನಮಗೆ ಬೇಕಾದ ಪ್ರಮಾಣಕ್ಕಿಂತ ತುಂಬ ಕಡಿಮೆ ಇದೆ ಮತ್ತು ಅದರಿಂದ ನಮ್ಮ ಕೆಲಸ ಆಗುವುದಿಲ್ಲ ಎಂದು ಬೇಸರದಿಂದ ಹೇಳುವಾಗ ಟೂ ಲಿಟಲ್ ಬಳಸಲಾಗುತ್ತದೆ. ಉದಾಹರಣೆಗೆ, ದಿಸ್ ಈಸ್ ಟೂ ಲಿಟಲ್ ಫುಡ್ ಫಾರ್ 10 ಪೀಪಲ್. 10 ಜನರಿಗೆ ಇದು ತುಂಬ ಕಡಿಮೆ ಆಹಾರ, ಅಂದರೆ ಸಾಲದೇ ಸಾಲದಷ್ಟು. ಪೀಪಲ್ ಬಂದಿದೆ, ಒಬ್ಬನಿಗೆ ಪರ್ಸನ್ ಹೇಳ್ತಾರೆ, ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಪೀಪಲ್ ಹೇಳ್ತಾರೆ. ವಿ ಹ್ಯಾವ್ ಟೂ ಲಿಟಲ್ ಟೈಮ್ ಟು ಫಿನಿಶ್ ದಿಸ್ ಪ್ರಾಜೆಕ್ಟ್ ಟುಡೇ. ಇಂದು ಈ ಪ್ರಾಜೆಕ್ಟ್ ಮುಗಿಸಲು ನಮ್ಮ ಬಳಿ ತುಂಬ ಕಡಿಮೆ ಸಮಯವಿದೆ, ಅಗತ್ಯಕ್ಕಿಂತ ಕಡಿಮೆ. ಹಿ ಗಾಟ್ ಅ ಲೋ ಸ್ಯಾಲರಿ ಬಿಕಾಸ್ ಹಿ ಡಿಡ್ ಟೂ ಲಿಟಲ್ ವರ್ಕ್. ಅವನು ತುಂಬ ಕಡಿಮೆ ಕೆಲಸ ಮಾಡಿದ್ದರಿಂದ ಅವನಿಗೆ ಕಡಿಮೆ ಸಂಬಳ ಸಿಕ್ಕಿತು. ಬೇಕಾದಷ್ಟು ಕೆಲಸ ಮಾಡಲಿಲ್ಲವ, ಆ ಕಾರಣ ತುಂಬ ಕಡಿಮೆ ಸಂಬಳ ಬಂತು. ಟೂ ಲಿಟಲ್ ಮತ್ತು ವೆರಿ ಲಿಟಲನ್ನು ಹೇಗೆ ಹೋಲಿಸುವುದು? ಸುಲಭವಾದ ಹೋಲಿಕೆ. ವೆರಿ ಲಿಟಲ್ ಅಂದರೆ ಬರೀ ತುಂಬ ಕಡಿಮೆ ಇದೆ ಎಂದು ಹೇಳುವುದು. ಟೂ ಲಿಟಲ್ ಅಂದರೆ ತುಂಬ ಕಡಿಮೆ ಇದೆ, ಇದರಿಂದ ನನ್ನ ಕೆಲಸ ಆಗಲ್ಲ, ಸಾಲದು ಎಂದು ತೊಂದರೆಯನ್ನು ಹೇಳುವುದು. ಅಂದರೆ ಸಾಧ್ಯವಿಲ್ಲ ನನಗೆ ಟೂ ಲಿಟಲ್, ರೈಟ್, ಹೀಗೆ ಹೇಳ್ತೇವೆ. ವೆರಿ ಲಿಟಲ್ ಅಂದರೆ ಬಹಳ ಕಡಿಮೆ ಉಂಟು. ಟೂ ಲಿಟಲ್ ಅಂದರೆ ಬಹಳ ಅಂದರೆ ತುಂಬ ಕಡಿಮೆ ಉಂಟು, ಸಾಧ್ಯವೇ ಇಲ್ಲ. ಈ ಥರ ಹೇಳುವಾಗ ನಾವು ವೆರಿ ಲಿಟಲ್ ಮತ್ತು ಟೂ ಲಿಟಲನ್ನು ಉಪಯೋಗಿಸ್ತೇವೆ. ನಾನು ಈ ಲಿಟಲ್, ಅ ಲಿಟಲ್, ದ ಲಿಟಲ್, ವೆರಿ ಲಿಟಲ್ ಮತ್ತು ಟೂ ಲಿಟಲ್ ಎಂಬ ಶಬ್ದಗಳನ್ನು ನಿಮಗೆ ವಾಕ್ಯಗಳಲ್ಲಿ ಹೇಗೆ ಉಪಯೋಗಿಸುವುದಂತ ಕಲಿಸಿದ್ದೇನೆ.
ನಿಮಗೆ ಅರ್ಥ ಆಗಿರ್ಬೋದು. ಇಲ್ಲಾದರೆ ಕಮೆಂಟ್ ಮಾಡಿ, ಮತ್ತೊಂದು ವಿಡಿಯೋ ಮಾಡುವಾಗ ಪುನಃ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತು ಯಾರಿಗಾದರೂ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ. ಯಾರಿಗಾದರೂ ನನ್ನ ಕ್ಲಾಸಿಗೆ ಸೇರಲಿಕ್ಕಿದ್ರೆ ನಾನು ವಿಡಿಯೋಗಳ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ಆ ಕ್ಲಾಸ್ ಡೈಲಿ ಕಳಿಸ್ತೇನೆ, ಡೈಲಿ ಒಂದು ಲೆಸನ್. ಆ ಕ್ಲಾಸಿನ ಹೆಸರು ನನ್ನ ಜೊತೆ ಕಲೀರಿ ಅಂತ ಹೇಳಿ, ಕಂಪ್ಲೀಟ್ 3 ತಿಂಗಳ ಕೋರ್ಸ್ ಅದು. ಅದರ ಫೀ ಬರೀ 599, 599 ರುಪೀಸ್ ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ, ಅಂದರೆ ಫೋನ್ಪೇ, ಗೂಗಲ್ ಪೇ ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ನಾನು ನಿಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.